ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉದ್ಯೋಗ ಖಾತ್ರಿ ಕಾಯ್ದೆ MJNRREG 2005 ಸಮರ್ಪಕ ಅನುಷ್ಠಾನಕ್ಕೆ ಒತ್ತಾಯಿಸಿ ಮಹಿಳಾ ಕಾರ್ಮಿಕರ ಜಾಗೃತ ಮತ್ತು ಹಕ್ಕುಗಳ ಸಂಘಟನೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ಪಟ್ಟಣದ ನೆಹರು ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಮೂಲಕ ಪ್ರತಿಭಟನೆ ತಮಗಾಗಿರುವ ಅನ್ಯಾಯದ ವಿರುದ್ಧ ಮುಖ್ಯಮಂತ್ರಿಗಳು ಮತ್ತು ಕಾರ್ಮಿಕ ಸಚಿವರಿಗೂ ಅಕ್ಕನಾಯಕನಹಳ್ಳಿಯ ಉಪ ತಹಸೀಲ್ದಾರ್ ಶ್ರೀ ಶ್ರೀನಿವಾಸ್ ಅವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಇನ್ನೊಂದು ವಾರಕ್ಕೆ ಕೊಟ್ಟಿದ್ದಾರೆ. ಅವರು ಕೊಳಚೆ ಗೋಪಾಲ್ಪುರ ಕೆರೆಗೆ ಕೊಟ್ಟಿದ್ದಾರೆ, ಕೊಚ್ಚೆ ನೀರು ಕೊಟ್ಟಿದ್ದಾರೆ. ನಮಗೆ ಮಾಡಕ್ ಆಗ್ತಾನೆ ಇಲ್ಲ ಕೊಚ್ಚೆ ನೀರು. ಅಲ್ಲಿ ಕಾಲಿಡೋದಂಗೆ ಹುಲ್ಲಸ್ ಎಲ್ಲ ಇದೆ, ಕಾಲಿಡೋದಂಗೆ ಏನಾದ್ರು ಹುಳ ಹುಳುಗಳು ಇರ್ತವೆ ಅಂತ ಹೇಳಿ ಭಯ ಆಯ್ತು. ಇಲ್ಲ ಮಾಡಬೇಕು ಅಂತ ಹೇಳಿದ್ರೆ ಬಿಡಿಯೋಸರು ನಾವು ಮಾಡಲ್ಲ ಅಂತ ಹೇಳಿ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ಜೋಳಕಟ್ಟೆ ಗ್ರಾಮ ಪಂಚಾಯತಿಯಿಂದ ಕೆಲಸ ಮಾಡ್ತೀವಿ. ಜೋಳಕಟ್ಟೆ ಗ್ರಾಮ ಪಂಚಾಯತಿ ನಮ್ಮದು ನಾವು ಹೋಗಿ ಪಂಚಾಯತಿಯಲ್ಲಿ ಕೆಲಸ ಕೇಳಿದ್ವು ಕೊಟ್ರಿ ಅಂತ 2 ವಾರ ಕೆಲಸ ಚೆನ್ನಾಗಿ ಕೊಟ್ಟರು. ಆಮೇಲೆ ಅವ್ರ ಬಾಯಿ ಮಣ್ಣು ಬೀಳಂಗಾಯ್ತಲ್ಲ, ಹಂಗಾಗಿ ನಮ್ಮ ಕೆಲಸ ಕೊಳಚೆ ಬಾಚತ್ ಕೊಟ್ಟಿದ್ದಾರೆ. ಮಾಡಿದಿರಿ ಹೋಗ್ರಿ ಅಂತ ಕೇಳ್ತಾರಲ್ಲ. ನಮಗೆ ಕೆಲಸ ಇದೆ ತಾನೆ, ಜಾಬ್ ಕಾರ್ಡ್ ಮೇಲೆ ನಮ್ಗೆ ಎಷ್ಟು ದಿವಸ ಕೆಲಸ ಬೇಕು ಕೊಡ್ಬೇಕು. ಅವರು ನಮಗೆ ಕೊಟ್ರಿ ಅಂದ್ರೆ ಮಾಡ್ರಿ ಬಿಟ್ಟೋಗ್ರಿ ಅಂತ ಕೇಳ್ತಾರೆ. ಎಷ್ಟು ಜಗಳ ಮಾಡಿ ಬಂದಿದ್ದೀವಿ. ಪಂಚಾಯತಿಂದ ಕೆಲಸಗಳು ಬೇಕು ನಮಗೆ, ಯಾರಿಗೂ ಕೆಲಸ ಕೊಡ್ತಾ ಇಲ್ಲ. ಹೆಚ್ಚು ಕಮ್ಮಿ ತಿಂಗಳಿಂದ ಕೆಲಸ ಕೇಳ್ತಾ ಇದೀವಿ. ಹೋಗ್ತೀವಿ ಬರ್ತೀವಿ, ಕೆಲಸ ಮಾಡಿ ಕೆಲಸಗಳು ಇಲ್ಲ ಅಂತ ಹೇಳ್ತಾರೆ. ಕೆಲಸಗಳು ಬೇಕು ನಮಗೆ, ಹೆಂಗ್ ಮಾಡ್ತೀವಿ ಕೆಲಸಗಳು ಕೊಡಿಸಿ ಪಂಚಾಯತಿಂದ. ಅವರು PDOಗಳಿಗೆ ಎಲ್ಲ ಬುಕ್ ಹಾಕ್ಬಿಟ್ಟು ಇವ್ರ ಹತ್ರ ಎಂತ ಮೆಂಬರ್ ಹತ್ರ ಎಲ್ಲ JCBಗಳು ಕೆಲಸ ಮಾಡಿಸೋದು. ನಮಗೆ ಕೆಲಸನೇ ಇಲ್ದಂಗೆ ಮಾಡೋದು. ಕೇಳಿದ್ರೆ ಕೆಲಸ ಇಲ್ಲಮ್ಮ, ಮುಂದಕ್ಕೆ ಪೋಸ್ಟ್ಪೋನ್ ಆಗುತ್ತಮ್ಮ, ಮುಂದಕ್ಕೆ ಬರ್ರಿ. ಎಷ್ಟು ದಿವಸ ಕಾಯೋದು? ನಮಗೆ ಕೆಲಸಗಳು ಬೇಡವಾ? ಮುಂಚೆ ಒಂದು ವರ್ಕ್ ಐಡಿ ಒಂದು ಇಂಜಿನಿಯರ್ ಇದು ಮಾಡಿ ವರ್ಕ್ ಪ್ರೊಸೆಸ್ ಮಾಡ್ಕೊಡ್ತಾರೆ. ಇಂಥ ವರ್ಕ್ ಅಂತ ಹೇಳಿ ಅಪ್ರೂವಲ್ ಅಂತ ಮಾಡ್ಕೊಡ್ತಾರೆ. ಅವಾಗ ಇಂಜಿನಿಯರ್ ಯಾವ ಥರ ಮಾಡಿದಾರೆ? ಅದು ಇಂಜಿನಿಯರ್ 5 ಮೀಟರ್ ಕೊಟ್ಟಿದ್ದಾರೆ. ಅಲ್ಲ ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ, ಎಸ್ಟಿಮೇಟ್ ಮಾಡಿದ್ದಾರೆ. ನಾನು ಹೇಳಿದ್ದು ಕ್ಲಿಯರ್ ಕಟ್ಟು. ಈಗ ಒಂದು ವರ್ಕ್ ಮಾಡಬೇಕು ಅಂತಂದ್ರೆ ಆ ಇಂಜಿನಿಯರು ಅದು ವರ್ಕ್ ಅಪ್ರೂವಲ್ ಮಾಡ್ಬೇಕಾದ್ರೆ ವರ್ಕ್ ಚೆಕ್ ಮಾಡಿ ಫಸ್ಟ್ ಅಲ್ಲಿ ಏನು ವರ್ಕ್ ಮಾಡಬೇಕು, ಎಷ್ಟು ಮಾಡಬೇಕು ಅಂತೇಳಿ ವರ್ಕ್ ಅಪ್ರೂವಲ್ ಮಾಡ್ತಾರೆ. ವರ್ಕ್ ಅಪ್ರೂವಲ್ ಎಷ್ಟು ಅಂತ ಇದು ಮಾಡ್ಕೊಟ್ಟಿದ್ದಾರೆ. ವರ್ಕ್ ಇಂಜಿನಿಯರ್ ಸ್ಪಾಟಿಗೆ ಬಂದು ಚೆಕ್ ಮಾಡಿದ್ರೆ ಕೊಟ್ಟಿದ್ದಾರೆ ಅಂತ. ನೀವು ಬಿಗಿ ಇತ್ತು ಭೂಮಿ ಹಂಗೆಲ್ಲ ಹೇಳ್ತಾ ಇದ್ರಲ್ಲ, ಆ ಸ್ಪಾಟಿಗೆ ಇಂಜಿನಿಯರ್ ಬಂದಿಲ್ವಾ? ಅಂದ್ರೆ ಎಸ್ಟಿಮೇಟ್ ಮೊದಲೇ ಕೆಲಸ ಮಾಡ್ಬೇಕಾದ್ರೆ ಬಂದಿರಲಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಅವ್ರು ಬಂದಿಲ್ಲ. ಒಂದು ಸತಿ ಹಾಕಿರೋ ಮಣ್ಣೆ 10 ಸತಿ ಹಾಕಿರೋ ಮಣ್ಣಿದಾಗಲ್ಲ, ಅದು ಜೆಟ್ ಮಣ್ಣು ಅಂತದ್ದು ಆಗದೇ ಇಲ್ಲ ಕೆಲಸ ಮಾಡಕ್ಕೆ. ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥ ಕಾಣ್ತದೆ. ಯಾಕಂದ್ರೆ ಅವರು ಎಸ್ಟಿಮೇಟ್ ಮಾಡಿದ್ದಾರೆ. ಎಸ್ಟಿಮೇಟ್ ಅವ್ರಿಗೆ ಹೇಗೆ ಬೇಕೋ ಅವ್ರು ಮಾಡ್ಕೊಂಡಿದ್ದಾರೆ. ಒಂದೇ ಕಡೆ ಎಲ್ಲೂ ಕೆಲಸ ಕೊಡ್ತಿಲ್ಲ. ಕೆಲಸ ಇವ್ರು ಮಾಡಂಗೆ ಬಂದ್ರೆ 1 ವಾರದಲ್ಲಿ ಚೇಂಜ್ ಮಾಡ್ಬಿಡೋದು. ನೀವು ಮಾಡಬೇಡ್ರಿ, ಬೇರೆ ಕಡೆ ಕೆಲಸ ಕ್ಲೋಸ್ ಆಗಿದೆ ಅನ್ನೋದು. ಒಂದು ಎಸ್ಟಿಮೇಟ್ ಕಡಿಮೆ ಅಂದ್ರೂ ಕೂಡ 1 3 ಲಕ್ಷ 2 ಲಕ್ಷ ಈ ಥರ ಇರುತ್ತೆ. ಅಲ್ಲಿವರೆಗೆ ಅವ್ರು ವೆಯ್ಟ್ ಮಾಡಿ ಇವ್ರು ಕೆಲಸ ಮುಗಿದ ಮೇಲೆ ಬೇರೆ ಕಡೆ ಹೋಗಿ ಅಂದ್ರೆ ಒಂದು ಲೆಕ್ಕ ಆಗಲ್ಲ. ಒಂದೇ ವಾರದಲ್ಲಿ ಚೇಂಜ್ ಮಾಡ್ತಾರೆ. 1 ವಾರ ಆಯ್ತು ನಿಮ್ಮ ಕೆಲಸ ಇಲ್ಲಿ ಮುಗಿತು, ಬೇರೆ ಕಡೆ ಹೋಗಿ ಅಂದ್ರೆ ಅಲ್ಲಿ ಮಾಡದೇ ಇದ್ರೆ ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ, ಮನೆಗೆ ಹೋಗಿ. ಇದರ ಸಿಂಪಲ್ ಆಗಿ ಅವರು ಹೇಳಿ ದಾರಿ ತಪ್ಪಿಸ್ಕೊಳ್ತಕ್ಕಂಥದ್ದು ಆಗ್ತಾ ಇದೆ. ಮುಖ್ಯವಾಗಿ ಏನಂದ್ರೆ ಮ್ಯಾನ್ಯಲ್ ಸ್ಕೆವೆಂಜರ್ ಅಂತಕ್ಕಂಥದ್ದು ಗೋಪಾಲ್ಪುರ ಗ್ರಾಮದ ಒಂದು ಚರಂಡಿಯಿಂದ ಕೊಳಚೆ ನೀರು ಬರ್ತಾ ಇದೆ. ಕೊಳಚೆ ನೀರಲ್ಲಿ ಹೆಣ್ಮಕ್ಳನ್ನ ಹೋಗಿ ನೀವು ಇಲ್ಲಿ ಹುಲ್ಲನ್ನು ಕ್ಲೀನ್ ಮಾಡಿ ಇದನ್ನು ನೀವು 1 ಮೀಟರ್ 1.5 ಆಳ ತೆಗೀರಿ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ. ಯಾವುದೇ ಕಾರಣಕ್ಕೂ ಜನಗಳಿಂದ ಹೊಲಸು ಮತ್ತು ಓಪನ್ ಚರಂಡಿಯಿಂದ ಮಾಡಿಸಬಾರ್ದು ಅಂತ ಕಾಯ್ದೆನೇ ಹೇಳ್ತದೆ. ಆ ಕಾಯ್ದೆನೇ ಅವ್ರಿಗೆ ಗೊತ್ತಿದ್ರೂ ಕೂಡ ಉದ್ದೇಶಪೂರ್ವಕ ಹಾಕಿದ್ರು ಅಂದ್ರೆ ಅಲ್ಲಿ ಅದ್ರ ಹುನ್ನಾರ ಏನು ಅನ್ನೋದು ಸ್ಪಷ್ಟವಾಗಿ ನಮಗೆಲ್ಲ ಅರ್ಥ ಆಗ್ತಾ ಇದೆ. ಸೊ ಆದ್ರಿಂದ ಅಂತ ಒಂದು ಪಂಚಾಯತಿಯಲ್ಲಿ ಅಧಿಕಾರಿಗಳಿಗೆ ಸರಿಯಾದ ಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೂರಲ ಒತ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ಭಾರ ಸಂಖ್ಯೆಯಲ್ಲಿ ಗಣ್ಯರು, ಕಾರ್ಯಕರ್ತರು, ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಜನಸಾಮಾನ್ಯರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.